ರೀಕ್ಯಾಪ್ ನೇಚರ್ ಆಫ್ ಫ್ರೂಟ್ಸ್. ಸೊ ನೇಚರ್ ಆಫ್ ಫ್ರೂಟ್ಸ್ ಅಂತ ಏನು ಕೇಳಿದ್ರೆ ಪ್ರಶ್ನೆ ಯಾರನ್ನ ಇಂಡೈರೆಕ್ಟ್ ಆಗಿ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ ರಿಯಲ್ ನಾಟ್ ರಿಯಲ್ ಈಕ್ವಲ್ ರಿಯಲ್ ಆನ್ ಈಕ್ವಲ್ ಇದೆಯಾ ರೂಟ್ಸ್ ಅಂತ ಹೇಳಿ, ಅದು ನೇಚರ್ ಆಫ್ ಫ್ರೂಟ್ಸ್. ಅದನ್ನ ಒಂದು ರೀತಿಯಲ್ಲಿ ನೋಡ್ಬೋದು ನಾವು ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ. ಡಿಸ್ಕ್ರಿಮಿನೆಂಟ್ ಬಂದು p² - 4ac ಫಾರ್ಮುಲಾ ಬರುತ್ತೆ. ಅದು ಲೆಸ್ ದೆನ್ 0 ಇತ್ತು ಅಂತ ಹೇಳಿದ್ರೆ ನಾಟ್ ರಿಯಲ್, ಈಕ್ವಲ್ ಟು 0 ಇತ್ತು ಅಂದ್ರೆ ರಿಯಲ್, ಮತ್ತೆ ಈಕ್ವಲ್ ಕೂಡ ಗ್ರೇಟರ್ ದೆನ್ 0 ರಿಯಲ್ ಮತ್ತೆ ಅನ್ಈಕ್ವಲ್. ಎಕ್ಸಾಂಪಲ್ ತಿಳಿದೆ, ಸರಿನಾ? ಸೊ ಇದನ್ನ ನಾವು ಗ್ರಾಫಿಕಲಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲೇ ಈಕ್ವೇಶನ್ 137 ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮ ಗ್ರಾಫ್ ಹೀಗಿದೆ. ಇದು ನಮ್ಮ ಎಕ್ಸ್ ಆಕ್ಸಿಸ್ ನ ಮುಟ್ಟ ಹೋಗ್ತಾ ಇಲ್ಲ. ಸೊ ಕೇಸ್ 1 ನಮ್ಮ ಗ್ರಾಫ್ ನ ಮುಟ್ಟ ಹೋಗ್ತಾ ಇಲ್ಲ. ಕೇಸ್ 2 ಹೇಳ್ಬೇಕು ಅಂತ ಹೇಳಿದ್ರೆ ಇದು x² ಪ್ಲಸ್ 6x ಪ್ಲಸ್ 9, ಇದು x² ಪ್ಲಸ್ 5x ಪ್ಲಸ್ 6 ಇರಬೇಕು, ತಪ್ಪರ್ದೇನೆ. ಸೊ ನಮ್ಮ ಎರಡನೇ ಈಕ್ವೇಶನ್ 1 ಪ್ಲಸ್ 6 ಪ್ಲಸ್ 9, 1 6 and 9. ಸೊ ಇದು ನಿಮ್ಮ ಎರಡನೇ ಈಕ್ವೇಶನ್. ಇಲ್ಲಿ ನೋಡ್ಬೋದು ಸುಮ್ಮನೆ ಹೀಗೆ ಮುಟ್ಟ ಹೋಗ್ತದೆ ಅಷ್ಟೇ. ಸೊ ಉತ್ತರ ಇದ್ರದ್ದು ರೂಟ್ಸ್ ಆಕ್ಚುಲ್ ಉತ್ತರ ಬಂದು -3 and -3. ಸೊ ರೂಟ್ಸ್ ಆರ್ ರಿಯಲ್ and the roots are -3 -3. Last one, no? Nature of roots, the roots are imaginary, that is not real. So ಇಲ್ಲಿ ನಮ್ಮ ಉತ್ತರ ಹೀಗೆ ಕಾಣುತ್ತೆ ಗ್ರಾಫಿಕಲಿ. ಕೊನೆಯ ಸಿನಾರಿಯೋ 1 5 and 1 5 and 6. The roots are real and unequal and they are -2 and -3. -2 ಮತ್ತು -3, the roots are real but they are unequal. ಹೀಗೆ ಕಾಣುತ್ತೆ. So at a time they touch x-axis at two different places ಅಂತ ಹೇಳ್ಬೋದು. ಈ ರೀತಿ. ಸೊ ಇದು ನಿಮ್ಮ 3 ವೇರಿಯೇಷನ್. No real roots, a single value real root, double value real root. ನೇಚರ್ ಆಫ್ ರೂಟ್ಸ್ ಮತ್ತೊಂದು ಸತಿ ಹೇಳ್ತೀನಿ. ಡಿ ಹೇಳುತ್ತೆ ನೇಚರ್ ಆಫ್ ರೂಟ್ಸ್ ಏನಿರುತ್ತೆ ಅಂತ ಹೇಳಿ. ಡಿ ಫಾರ್ಮುಲಾ ಬಂದು b² - 4ac. ಸೊ 3 ನೇಚರ್ ಆಫ್ ರೂಟ್ಸ್ ಇದೆ: ರಿಯಲ್, ನಾಟ್ ರಿಯಲ್, ರಿಯಲ್ ಅಂಡ್ ಈಕ್ವಲ್, ಅಂಡ್ ರಿಯಲ್ ಅಂಡ್ ಅನ್ಈಕ್ವಲ್.